ಬಾರಮ್ಮ ಬಾರಮ್ಮ ಲಕ್ಷ್ಮೀ ಬಾರಮ್ಮ. ಅಜ್ಜಿ ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಯಾಕಜ್ಜಿ ಏನಾಯ್ತು? ಏನೋ ಚಿಂತೆ ಮಾಡ್ತೀರಾ ಆಗಿದೆ? ಯಾಕೊಂಥರ ಇದೆಯಾ? ಏನೂ ಇಲ್ಲ ಚಂದು. ನೀನೇನೂ ಇಲ್ಲ ಅಂದ್ಬಿಟ್ರೆ ನಾನು ಕೇಳ್ಬೇಕಲ್ಲ. ಏನಾಯ್ತು ಹೇಳಜ್ಜಿ? ನಿನ್ನಿಷ್ಟದಂತೆ ಸಹಸ್ರಚಂದ್ರ ದರ್ಶನನೂ ಆಯ್ತು, ಕಲ್ಪನಾತೆನೂ ನೀನಿಷ್ಟದಂತೆ ಮನೆಗೆ ಬಂದಾಯ್ತು. ಅವಾಗೆಲ್ಲ ಅಷ್ಟೊಂದು ಖುಷಿಯಾಗಿದ್ದವಳು ಈಗ ಏನಾಯ್ತಜ್ಜಿ? ನೀನು ಹೇಳೋದೇನೋ ನಿಜ ಚಂದು. ಕಲ್ಪನಾ ಬಂದೋಗಿದ್ದು ನನ್ನ ಮನ್ಸಿಗೆ ಸಂತೋಷ ನೆಮ್ಮದಿ ತಂದಿದೆ. ಆದರೆ ಅವಳು ಬಂದು ಹೋಗಿದ್ದು ಅತಿಥಿ ಥರ, ಮನೆ ಮಗಳಾಗಿ ಬರಲಿಲ್ಲ. ಎಲ್ಲ ಹೆಣ್ಮಕ್ಳಾಗೆ ಅವಳು ತಂತವ್ರಿಗೆ ಬಂದು ಹೋಗಿ ಮಾಡಬೇಕು ಅನ್ನೋದೇ ನನ್ನ ಆಸೆ. ಅಜ್ಜಿ ನೀನು ಹೇಳ್ತಿರೋದೇ ನನ್ಗೆ ಅರ್ಥ ಆಗ್ತಿಲ್ಲ. ಕಲ್ಪನಾ ಅತ್ತೆ ಲಾಸ್ಟ್ ಟೈಮ್ ಮನೆ ಬಂದಿದ್ದಾಗ ಮತ್ತೆ ಮತ್ತೆ ನಾನು ಮನೆಗೆ ಬರ್ತೀನಿ ಅಂತ ಹೇಳಿದ್ರಲ್ಲ. ಚಂದು, ನನಗೂ ವಯಸ್ಸಾಯ್ತು. ಯಾವ ಜನ್ಮದಲ್ಲಿ ಏನ್ ಕರ್ಮ ಮಾಡಿದ್ನೋ ಏನು, ನಾನು ಹೆತ್ತ ಮಗನ್ ಸಾವನ್ನ ನಾನೇ ಕಣ್ಣಾರ ನೋಡೋ ಹಾಗಾಯ್ತು. ಪುತ್ರ ಶೋಕಕ್ಕಿಂತ ದೊಡ್ಡದು ಯಾವುದೂ ಇಲ್ಲ ಅಂತಾರೆ. ಅದನ್ನ ಇಷ್ಟು ವರ್ಷ ಅನುಭವಿಸ್ಕೊಂಡು ಬದುಕಿದ್ದೀನಿ. ನಂದಿನ್ನೊಂದೇ ಒಂದು ಆಸೆ ಇದೆ, ಅದೇ ಕೊನೆ ಆಸೆ. ಆಸೆ ಈಡೇರ್ಬಿಟ್ರೆ ನಾನು ನನ್ನ ಗಂಡನ ಜೊತೆ ನೆಮ್ಮದಿಯಾಗೆ ಕೀರ್ತಿ ಯಾತ್ರೆಗೆ ಹೊರಟ್ಬಿಡ್ತೀನಿ. ಯಾಕಜ್ಜಿ ಕಡೆ ಆಸೆ ಅಂತ್ಯ? ನಿಂದು ಎಷ್ಟು ಸಾವಿರ ಆಸೆಗಳಿದೆ ನನಗೆ ಹೇಳು, ನಾನು ಅದನ್ನು ಪೂರೈಸ್ತೀನಿ. ಹೇಳಜ್ಜಿ, ಏನ್ ನಿನ್ನ ಆಸೆ? ನಾನೇನು ಆಕಾಶದಿಂದ ನಕ್ಷತ್ರ ತಂದು ಕೊಡು ಅಂತ ಕೇಳ್ತಿಲ್ಲ. ನನ್ನ ಆಸೆ ಕೈಗೆ ಇಟ್ಕೊಂತ ಆಸೆ. ಅದೇ ಅಜ್ಜಿ, ಅದೇನ್ ಆಸೆ ಅಂತ ಹೇಳು. ನನ್ನ ಕಣ್ಮುಚ್ಚಕ್ ಮುಂಚೆ ನನ್ನ ಮಕ್ಕಳೆಲ್ಲ ಒಂದೇ ಸೂರ್ ನಡಿಲಿ ಬದುಕೋದನ್ನ ನೋಡೋ ಆಸೆ. ಈಗ ಎಲ್ಲರೂ ಒಂದೇ ಸೂರಿನಲ್ಲಿ ಇದಾರಲ್ಲ, ಏನ್ ಪ್ರಾಬ್ಲಮ್? ಚಂದು, ಆ ವಿಷಯ ಎಲ್ಲ ಆಗಿರ್ಲಿ. ಅದೇನೋ ನೀ ಬಂದಾಗ ಮಾತಾಡ್ಬೇಕು ಅಂದ್ಯಲ್ಲ, ಅದೇನು ಹೇಳಪ್ಪ. ಅದಾ ಏನಿಲ್ಲ ಬಿಡಜ್ಜಿ. ಚಂದು, ಆವಾಗಲೇ ಏನೋ ಮಾತಾಡಬೇಕು ಅಂದೆ, ಈಗ ನೋಡಿದ್ರೆ ಏನೂ ಇಲ್ಲ ಅಂತ ಹೇಳ್ತಿದ್ಯಾ, ಹೇಳು. ಅಜ್ಜಿ ಅದು ನಾನು ಹೋಗಿ ಡಾಕ್ಟರ್ ಬರ್ಕೊಟ್ಟಿರೋ ಔಷಧಿ ತಗೊಂಬತ್ತೀನಿ. ಏಯ್, ದುಡ್ಡು ತಗೋ ಬರಲ್ಲ. ಮೇಡಮವ್ವ, ಬಸವಣ್ಣ ಕೊಟ್ಟಿರೋದೇ ಐತೆ. ಈ ಮುದ್ಕಿ ಈಗಲೇ ಹಿಂಗೆ ಮಾಡ್ಕೋಬೇಕಾ? ಯಾವಾಗಲೂ ಹಿಂಗೆ. ನಾವೇನಾದ್ರೂ ಒಳ್ಳೆ ಕಾರ್ಯ ಮಾಡಬೇಕು ಅಂತ ಅನ್ಕೊಂಡ್ರೆ ಏನಾದ್ರೂ ಒಂದು ಕಾರಣ ತಗೊಂಡು ಅಗ್ಗಲ್ ಹಾಕ್ಬಿಡುತ್ತೆ. ಏ ಬಸ್ಸು, ಅದೇನಿಲ್ಲ ಹಂಗೆ ಮಾತಾಡ್ತಿ. ಏನೇ ಮಾತಾಡಿದ್ರು ಮೆಲ್ಲಗೆ ಮಾತಾಡು. ಈ ಮನೆಯಲ್ಲಿ ಗೋಡೆಗಳಿಗೂ ಕಿವಿಗಳಿವೆ. ಅಲ್ಲ ಕಡ್ಲ, ಈ ಏನಾದರೂ ನೀನು ಹೆಂಡತಿ ಗೊತ್ತಾದ್ರಳು ಸುಮ್ಮನೆ ಇರ್ತಾಳ? ಅದೇನೋ ಅಂತಾರಲ್ಲ, ಹೋಗಿ ಬಂದು ಜೇನುಗುಡು ಮುತ್ತು ಕೊಟ್ರು ಅಂತ, ಹಂಗಾಯ್ತದೆ. ಕಡೆ ಪಕ್ಷ ಲಗ್ನ ಆಗೋರ್ಗಾರು ಜೀವ ಕೇಳ್ಕೊಂಡಿದ್ರೆ ಸಾಕು. ಆಮೇಲೆ ಮುಕ್ಕಿ ಇದ್ರೆ ಎಷ್ಟು ಸತ್ರ ಎಷ್ಟು. ಬೇಡ ಅಂದ್ರು ಕೈ ಸಿಕ್ಕಿದೆಲ್ಲ ತಿಂದು ನಮ್ ಜೀವ ತಿಂತಾಳೆ ಅಲ್ಲ. ಸಾಯೋ ವಯಸ್ಸಾಗದೆ ಹೋತೋದಿ ತಿಂದು ಮಾತಾಡ್ಗಳಕ್ ಬರಕ್ಕಿಲ್ವಾ? ನೀ ಹೇಳೋದು ದಿಟ ಕಾಣ್ಲ. ಅಲ್ಲ, ಈ ಮುದುಕಿಗೆ ಕೆಲಸ ಮಾಡು ಅಂತ ಹೇಳಿದವ್ರು ಯಾರು? ಅಡಿಗೆ ಮಾಡಿ ಅನ್ನ ಕಲಸಿ ತಟ್ಟೆಲಿ ಇಟ್ಟು ಕೊಡ್ಬೈದಪ್ಪ. ತಟ್ಟೆಲಿರೋ ಅನ್ನನ ಬಾಯಿ ಗಂಟನೂ ಕೊಡ್ಬೈದು. ಏನ್ ನುಂಗ್ಸಕ್ಕಾಯ್ತದ? ಇದ್ಯಾವ ಜನ್ಮದ ಕರ್ಮ ಅಂತೀನಿ. ಇಷ್ಟು ಜನಕ್ಕೆ ಕಷ್ಟ ಕೊಟ್ಕೊಂಡು ಅದ್ಯಾಕೆ ಬಗ್ಗಿರ್ಬೇಕಪ್ಪ? ನನ್ಗಂತೂ ಗೊತ್ತಾಯ್ತಲ್ಲ. ಇರ್ಲಿ, ಆ ಮುದುಕಿ ಜೀವ ಸಹಿತ ಇರ್ಲಿ. ಮೊಮ್ಮಗಳ ಮದ್ವೆನ ಕಣ್ ತುಂಬ ನೋಡಿ 4 ಅಕ್ಷತೆ ಕಾಳಾಕಿ ಆಶೀರ್ವಾದನೂ ಮಾಡಿ, ಮದುವೆ ಆದ್ಮ್ಯಾಕೆ ಯಾವುದೇ ಕಾರಣಕ್ಕೂ ಆ ಮುದುಕಿ ಜೀವ ಸಹಿತ ಇರಬಾರ್ದು.
ಇರೋದಿಕ್ಕೆ ನಾ ಬಿಡೋದು ಇಲ್ಲ. ಅಕ್ಕ ಏನ್ ಹೇಳ್ತಾ ಇದೀಯ ನೀನು? ನಂಗೊಂದು ಅರ್ಥ ಆಯ್ತಾ ಇಲ್ಲ. ನಾವು ಅನ್ಕೊಂಡಿದ್ದೆಲ್ಲ ಆಯ್ತು ಅಂತ ಇಟ್ಕ. ಆಮೇಲೆ ಆ ಮುದುಕಿ ಸುಮ್ಮನಿರ್ತಾಳೆ ಅನ್ಕೊಂಡಿದ್ಯಾ? ದೇವ್ರಾಣೆ ಸುಮ್ಮನಿರಕ್ಕಿಲ್ಲ. ನಾಗಿ ಹಂಗಂದ್ಲು, ನಾಗಿ ಹಿಂಗಂದ್ಲು, ಹಂಗ್ ಮಾಡ್ಲು, ಮೋಸ ಆಯ್ತು ಅಂತ ಊರ್ ಜನಕ್ಕೆಲ್ಲ ದಿನಕ್ಕೊಂದೊಂದು ಕತೆ ಹೇಳ್ಕೊಂಬರ್ತಾಳೆ. ಆಮೇಲೆ ಊರ್ ಜನ ಮುದುಕಿ ಮಾತ್ ನಂಬ್ತಾರ, ನಮ್ಮ ಮಾತ್ ನಂಬ್ತಾರ. ನಮ್ಮ ಮಾತ್ ನಂಬಕ್ ಊರಾಗ ಯಾರ ಅವ್ರೆ? ಬಸ್ ಯೋಚನೆ ಮಾಡ. ನೀ ಹೇಳೋದು ಸರಿನೇ ಕಣವ. ಆ ಮುದುಕಿ ಬಾಯಿ ಮುಚ್ಚಕ್ಕೆ ಯಾರ ಕೈಯಿಂದನೂ ಆಗಕ್ಕಿಲ್ಲ ಅಲ್ಲ. ನಮ್ಮ ಮಾವನ ಮಾತೆ ಕೇಳಕ್ಕಿಲ್ಲ ಅವಳು, ಇನ್ಯಾರ ಮಾತು ಕೇಳಾಳು? ನಂಗೂ ಹಂಗೇ ಅನ್ನಿಸ್ತಾ ಇದೆ. ಈ ಮುದುಕಿ ಯಾವತ್ತೂ ಯಾರಿಗೂ ಎದರ್ಕೊಂಡವಳಲ್ಲ, ಭಾರಿ ಗುಂಡಿಗೆ. ಲಗ್ನ ಆದ್ಮ್ಯಾಕೆ ಮುದುಕಿ ಬಾಯಿ ಮುಚ್ಚೋದು ಸಾನೆ ಕಷ್ಟ. ಅದಕ್ಕೆ ಯಾಕ್ಲ ತಮ್ಮಯ್ಯ ಅಷ್ಟೊಂದು ಯೋಚನೆ ಮಾಡ್ತೀಯಾ? ಲಚ್ಚಿ ಕುಕ್ಕೆ ತಾಲಿ ಬೆಳಗಂಟ ಮಾತ್ರ ಆ ಮುದುಕಿ ಜೀವ ಸಹಿತ ಇರೋದು. ತಾಲಿ ಕಟ್ಟಿ ಸ್ವಲ್ಪ ಹೊತ್ತಿಗೆ ಮುದುಕಿ ಹಣ ಮಸಾಣದ ಕಡೆಗೆ ಹೋಯ್ತು. ಊರ್ ಜನಕ್ಕೆ ಗೊತ್ತಾದ್ರೆ ಪಾಪ ಮುದುಕಿ ಮೊಮ್ಮಗಳ ಮದುವೆ ಆಗ ಗಂಟ ಜೀವ ಹಿಡ್ಕೊಂಡು ಕುಂತಿತ್ತು. ಮದುವೆ ಆದ್ಮೇಲೆ ಸಂತೋಷ ತಡ್ಕೊಳಕ್ಕಾದ್ರೆ ಸತ್ತೋಯ್ತು. ಲಚ್ಚಿ ಲಚ್ಚಿ ಅಯ್ಯೋ ನನ್ನ ಕತ್ತು ಅಳ್ತಾ ಇದೆಯಮ್ಮ. ಹತ್ತು ಹೊತ್ತು ನಿನ್ನ ಕಣ್ಣುಗಳೆಲ್ಲ ಗುಳಿ ಬಿದ್ದೋಗವು. ನಾನು ಸತ್ತೋಯ್ತೀನಿ ಅಂತ ಭಯ ಬಿತ್ತೀಯ? ತಾತಮ್ಮ ಈಗ ನೀನೇನು ಮಾತಾಡ್ದೆ ಸುಮ್ಕೆ ಇದ್ರೆ ಸರಿ. ಮಾತೆತ್ತಿದ್ರೆ ಸಾವಿನ ಮಾತಾಡಿ ನಂಗೆ ಕೋಪ ಬರಿಸ್ಬೇಡ. ಡಾಕ್ಟರ್ ಏನಂದ್ರು ಗೊತ್ತಾ? ನಿನ್ ಲಗ್ನದ ಸಡಗರದಲ್ಲಿ ತಾತಮ್ಮಗೆ ಮಾತ್ರೆ ಕೊಡೋದು ಮರ್ತ್ಬಿಟ್ಯಾ ಅಂದ್ರು. ಸಾಕಲ್ಲ ಮರ್ಯಾದೆ. ಹೌದು, ನಮ್ ಮಾತ್ರೆ ಕೊಟ್ಟಿದ್ನ ನುಂಗಿದ್ಯಾ ಅಥವಾ ಬಿಸಾಕ್ಬಿಟ್ಯಾ? ಲಚ್ಚಿ, ನಿಂಗೆ ಈಟೊಂದು ಕೋಪ ಬಂದಿದ್ದನ್ನೇ ನಾನು ನೋಡಿಲ್ಲ ಲಚ್ಚಿ. ಈ ಮುದುಕಿ ಮೇಲೆ ಯಾಕವ ಈಟೊಂದು ಕೋಪ? ನಾನು ನಿಂಗೆ ಮಾತು ಕೊಟ್ಟಿಲ್ವಾ? ನೀನು ರಾಜ್ಕುಮಾರ ಬಂದು ನೀನು ಲಗ್ನ ಮಾಡ್ಕೊಂಡು ಕರ್ಕೊಂಡು ಹೋಗೋ ತನಕ ನಾ ಸಾಯಕ್ಕಿಲ್ಲ ಅಂತ. ನನ್ ಲಗ್ನ ಆದ್ಮೇಕು ನಿನ್ನ ಸಾಯಕ್ ಬಿಡಕ್ಕಿಲ್ಲ. ಅತ್ತಿಮ್ಮ ಜ್ಞಾನ ಬಂದೇನೆ ಲಚ್ಚಿ? ಅಯ್ಯೋ ನನಗೇನಾಗಿದೆ, ನನಗೆ ಸಂದಾಕೆ ತಿನ್ನಲ್ಲವ್ವ. ಅಲ್ಲ ಕಣತ್ತಮ್ಮ, ಎಲ್ಲ ಕೆಲಸನೂ ತಲೆ ಮೇಲೆ ಹಾಕೊಂಡು ಯಾಕೆ ಮಾಡಿರಿ? ನಾವುಗಳೆಲ್ಲ ಇಲ್ವೇ? ನೀವು ಕುಂತ್ಕೊಂಡು ಹೇಳಿ, ನಾವು ನಿಂತ್ಕೊಂಡು ಮಾಡ್ತೀವಿ. ತಾತಮ್ಮ, ನಿನ್ನ ಮೊಮ್ಮಗಳು ಲಗ್ನ ಆಗ್ತಾರೆ ಖುಷಿಲಿ ತಾಕೊಟ್ರು ಏನು ತಿನ್ನೋದ್ರು ಅದನ್ನ ತಿಂದಲ್ಲೇ, ಏನು ತಿನ್ಬೇಡ ಅಂದ್ರೆ ಅದನ್ನೇ ತಿಂದಾಕಿದೀಯಾ. ಹಿಂಗೆ ತಿನ್ಬಾರ್ದು ತಿಂತಾ ಇದ್ರೆ ಜೀವ ಸಹಿತ ಉಳಿಯಾಕಿಲ್ಲ ನೀನು. ಏಯ್ ಹೋಗೋಗ, ಈ ತಾತಮ್ಮ ಅಷ್ಟು ಸುಲಭವಾಗಿ ಸಾಯಕ್ಕಿಲ್ಲ. ನಂಗೆ ಮಾಡೋಕ್ಕೆ ಕ್ಯಾಮೆ ಬೇಕಾದಷ್ಟು ಐತೆ. ನನ್ನ ಲಚ್ಚಿ ನನ್ನ ನೋಡ್ಕೊಳ್ಳೋ ತನಕ ನಾ ಸಾಯಕ್ಕಿಲ್ಲ. ಏನ್ ಹಿಂಗ್ ಮಾಡ್ಕೊಬಿಟ್ರಿ? ಹಟ್ಟಿನಾಗೆ ಶುಭ ಕಾರ್ಯ ನಡೀತಾ ಇದೆ, ನೀವು ಮುಂದೆ ನಿಂತು ಇದನ್ನೆಲ್ಲ ನಡ್ಸ್ಕೊಡ್ಬೇಕು. ಅಲ್ಲ, ನೀವೇ ಹಿಂಗ್ ಮನಿಕೊಬಿಟ್ರೆ ಅದ್ ಹೆಂಗಾಯ್ತದೆ? ಆರಾಮಾಗಿರಿ, ಬೇಗ ಹುಷಾರಾಗಿ. ತಾತಮ್ಮ ನಿಂಗೇನಾಯ್ತು? ಅಯ್ಯೋ ನಂಗೇನೂ ಆಗಿಲ್ಲ ಕಣ್ಲಾ, ನಾ ಸಂದಕ್ಕೆ ಇದ್ದೀನಿ ಗಿರಿ. ಲಚ್ಚಿ ನನ್ನನ್ನು ನೋಡ್ಕೊಳ್ಳೋ ತನಕ ನಂಗೇನೂ ಆಗೋಕ್ಕಿಲ್ಲ. ಅಯ್ಯೋ ಹೋಗೋಗಿ, ಲಗ್ನದ ಕೆಲಸ ಸ್ಯಾನೆ ಐತೆ, 10 ಕೈಲಿ ಮಾಡಿದ್ರು ಮುಗಿಯಕ್ಕಿಲ್ಲ. ಹೋಗೋಗಿ ನಿಮ್ಮ ಕ್ಯಾಮೆ ನೋಡ್ಕೊಳ್ಳಿ. ಮಾವಯ್ಯ, ಏನು? ನಾನು
ಏನು ಹೇಳ್ಬೇಕು ಅಂತಿದ್ದೀ ಹೇಳು, ಸುಮ್ಕೆ ನಿಂತ್ಕೊಂಡು ನುಲಿಬೇಡ. ನಾನು ನಾಳೆ ಲಗ್ನ ಹಾಕಿ ಹೋದ್ಮ್ಯಾಕೆ ತಾತಮ್ಮನ್ ಯಾರು ನೋಡ್ಕೊಂತಾರೆ? ನಾನು ಹೋದ್ಮ್ಯಾಕೆ ತಾತಮ್ಮಂಗೆ ಏನಾದರೂ ಆದರೆ ನನ್ನ ಕೈಲಿ ತಡ್ಕೊಳಕ್ಕೆ ಆಗಕ್ಕಿಲ್ಲ. ಅದಕ್ಕೆ ಅದಕ್ಕೇನೀಗ? ಅದೇನು ಅಂತ ಬಾಯ್ ಬಿಡೆ. ತಾತಮ್ಮ ಹಿಂಗಿರುವಾಗ ನನ್ನ ಲಗ್ನ ಆಗಿ ಗಂಡನ ಮನೆಗೆ ಹೆಂಗೆ ಹೋಗ್ಲಿ? ಅದಕ್ಕೆ ನಂಗೆ ಈ ಲಗ್ನ ಬೇಡ. ನನ್ನ ಜೀವ ಹೋದ್ರೂ ಸರಿಯೇ, ಈ ಲಗ್ನ ನಾನು ಆಗಕ್ಕಿಲ್ಲ. ತಾತಮ್ಮನ್ ಬಿಟ್ಟು ನಾ ಎಲ್ಗೂ ಹೋಗಕ್ಕಿಲ್ಲ. ನಾನು ಸಂಜೆಯಿಂದ ಕಾಯ್ತಾನೆ ಇದ್ದೀನಿ. ಹೇಳು ಚಂದು. ಮೊದಲು ನೀನೇನೋ ಹೇಳಬೇಕು ಅಂತಿದ್ದಲ್ಲ, ಅದು ಹೇಳು. ನಿನ್ನ ಆಸೆ ಪ್ರಕಾರ ಮನೆಯವರೆಲ್ಲ ನಗ್ನಗ್ತಾ ಒಟ್ಟಿಗಿರ್ಬೇಕು ಅಂದರೆ ನಾನೇನು ಮಾಡ್ಬೇಕಜ್ಜಿ? ಚಂದು, ನಾನು ಹೇಳ್ದಾಗ ನೀ ಕೇಳಿದ್ರೆ ಎಲ್ಲ ಸರಿ ಹೋಗುತ್ತೆ. ಆಯ್ತಜ್ಜಿ, ಅದೇನು ಹೇಳು. ನಿನಗೆ ಸಂತೋಷ ಆಗಂಗಿದ್ರೆ ನೀನೇನು ಹೇಳ್ತೀಯೋ ಅದನ್ನು ನಾನು ಕೇಳ್ತೀನಿ. ಆದರೆ ಆಮೇಲೆ ನಾನೇನು ಹೇಳ್ತೀನೋ ಅದನ್ನು ನೀನು ಕೇಳಬೇಕು. ಹಾಂ, ನಾನು ಹೇಳ್ದಾಗ ನೀ ಕೇಳಿದ್ರೆ ನೀನು ಹೇಳ್ದಾಗೂ ನಾನು ಕೇಳ್ತೀನಿ. ಸರಿ ಅಜ್ಜಿ, ಪ್ರಾಮಿಸ್. ಈ ಮನೆಯವರೆಲ್ಲ ಸೇರಿ ಒಂದ್ ಕಡೆ ಸಂತೋಷವಾಗಿರ್ಬೇಕು ಅಂದ್ರೆ ನಿಮ್ಮತ್ತೆ ಕಲ್ಪನಾ ಇದ್ದಾಳಲ್ಲ, ಅವಳ ಮಗಳು ಗೊಂಬೆ, ಅವಳನ್ನ ಮದುವೆ ಆಗ್ಬೇಕು. ನೀನ್ ಗೊಂಬೆನ ಮದುವೆ ಮಾಡ್ಕೊಂಡ್ರೆ ಕಳ್ದೋಗಿರೋ ನನ್ನ ಮಗಳ ಸಂಬಂಧ ಮತ್ತೆ ಒಂದಾಗುತ್ತೆ. ಅದಕ್ಕಿರೋದು ಇದೊಂದೇ ದಾರಿ ಚಂದು. ಸಾಧ್ಯ ಇಲ್ಲ ಅಜ್ಜಿ, ಇದು ಸಾಧ್ಯನೇ ಇಲ್ಲ. ಇಟ್ಸ್ ಇಂಪಾಸಿಬಲ್. ಯಾಕೆ ಯಾಕೆ ಸಾಧ್ಯ ಇಲ್ಲ ಚಂದು? ಯಾಕೆ ಅಂದ್ರೆ ನಾನು ಒಂದು ಹುಡುಗಿನ ಪ್ರೀತಿಸ್ತಾ ಇದ್ದೀನಿ.